ಆಲ್, ವೆಲ್ಕಮ್ ಬ್ಯಾಕ್ ಟು ಮನುಹಿತ ಕನ್ನಡ ವ್ಲಾಗ್ಸ್. ಇದು ಟ್ಯೂಸ್ಡೇ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಎದ್ದೇಳೋದು ತುಂಬ ಲೇಟಾಗಿ ಹೋಗಿತ್ತು. ಅಂದರೆ ನಾನು ಎದ್ದೇಳೋ ಅಷ್ಟರಲ್ಲೇ 6:40 ಆಗೋಗಿತ್ತು ಆಲ್ರೆಡಿ. ಅದಕ್ಕೋಸ್ಕರ ಬೇಗ ಬೇಗ ರೆಡಿ ಮಾಡಿಬಿಡೋಣ ಅಂತಂದು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳು ನಾಳೆ ಬೆಳಗ್ಗೆ ಟಿಫನಿಗೆ ಪಡ್ಡು ಬೇಕು ಅಮ್ಮ ಅಂತಂದು ಕೇಳಿದ್ಲು. ಸೊ ಅದಕ್ಕೆ ಪಡ್ಡು ಮಾಡ್ಕೊಳ್ಳೋಣ ಅಂತಂದು ಇಲ್ಲೆಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ಅಂದರೆ ನಿನ್ನೆ ದೋಸೆ ಬ್ಯಾಟರ್ ಮಿಕ್ಕಿತ್ತು ಒಂದು ಸ್ವಲ್ಪ. ಇವಾಗ ಆ ದೋಸೆ ಬ್ಯಾಟರ್ನೇ ಉಪಯೋಗಿಸ್ಕೊಂಡು ಪಡ್ಡು ಮಾಡ್ತಾಯಿದ್ದೀನಿ. ಸೊ ಮಕ್ಕಳು ಈ ತರಕಾರಿನೆಲ್ಲ ಹಾಗೆ ಕೊಟ್ಟರೆ ತಿನ್ನೋದಿಲ್ಲ. ಅದಕ್ಕೋಸ್ಕರ ಈ ಥರ ಮಾಡಿಕೊಡೋದ್ರಿಂದ ಎಲ್ಲರೂ ಪ್ರತಿಯೊಬ್ಬರು ಇಷ್ಟಪಟ್ಟು ತಿಂತಾರೆ. ಅಂದರೆ ಪ್ಲೈನ್ ಪಡ್ಡು ಮಾಡೋದಕ್ಕಿಂತ ಈ ಥರ ಎಲ್ಲ ಮಿಕ್ಸ್ ಮಾಡಿ ಮಾಡಿದ್ರೆ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, 3 ಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ದೋಸೆ ಹಿಟ್ಟು ಏನಿದೆ ನೋಡಿ ಅದರೊಳಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇದು ಬರೀ ನನ್ನ ಮಗಳು ಮತ್ತು ನಮ್ಮ ಹಸ್ಬೆಂಡಿಗೆ ಅಷ್ಟೇ ಈ ಟಿಫನು. ನಾನು ನಮ್ಮ ಅಪ್ಪ ಬಂದು ಚಪಾತಿ ಮಾಡ್ಕೊತೀವಿ. ಅಂದರೆ ನಾನು ಸ್ವಲ್ಪ ಡಯಟ್ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಇದೆಲ್ಲ ತಿನ್ನೋದಿಲ್ಲ. ನಮ್ಮ ಅಪ್ಪಂಗೆ ಶುಗರ್ ಇರೋದ್ರಿಂದ ಅವರು ರೈಸ್ ಐಟಮ್, ಈ ಇಡ್ಲಿ ದೋಸೆ ಎಲ್ಲ ತುಂಬ ರೇರ್ ತಿನ್ನೋದು. ಅದಕ್ಕೆ ಸೊ ಇದು ಅವರಿಬ್ಬರು ಮಾತ್ರ ಮಾಡ್ತಿರೋ ಅಂಥ ಟಿಫನು. ಇಲ್ಲಿ ನಾನು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಸೋರ್ಕೊಳ್ತಾ ಇದ್ದೀನಿ. ಇವಾಗ ದೋಸೆ ಬ್ಯಾಟರ್ ಹಾಕ್ತಾಯಿದ್ದೀನಿ, ಅಂದರೆ ಪಡ್ಡು ಬ್ಯಾಟರು. ಇಲ್ಲಿ ನೋಡಿರ್ಬೋದು ನೀವು, ನಾನು ಫಸ್ಟಿಗೆ ಮಧ್ಯದಲ್ಲಿ ಹಾಕಿಲ್ಲ, ಅಂದರೆ ಸೈಡಲ್ಲೆಲ್ಲ ಹಾಕ್ಕೊಂಡು ಲಾಸ್ಟಲ್ಲಿ ನಾನು ಮಧ್ಯಕ್ಕೆ ಹಾಕ್ತಾಯಿದ್ದೀನಿ. ಯಾಕಂದರೆ ಅದು ಮಧ್ಯೆ ಫ್ಲೇಮ್ ಜಾಸ್ತಿ ಇರೋದ್ರಿಂದ ಬೇಗ ಅದು ಬೆಂದ್ಬಿಡುತ್ತೆ. ಅದಕ್ಕೋಸ್ಕರ ಫಸ್ಟ್ ಸೈಡಲ್ಲೆಲ್ಲ ಹಾಕ್ಕೊಂಡು ಆಮೇಲೆ ಮಧ್ಯೆ ಹಾಕ್ತಾಯಿದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿ ಅದೊಂದು 8 to 10 ಮಿನಿಟ್ಸ್ ಬಿಡ್ತೀನಿ ಅದು ಬೇಯೋದಕ್ಕೆ. ಇಲ್ಲಿ ನೋಡ್ಬೋದು ನೀವು, ಇದು ನಮ್ಮ ಮನೆ ಹತ್ರ ವ್ಯೂ. ಅಂದರೆ ಮಾರ್ನಿಂಗ್ ಆಲ್ರೆಡಿ 7 o'clock ಆಗಿದೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ಇನ್ನೂ ಬೇಗ ಇದ್ದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇವತ್ತು ನಂದು ಲೇಟ್ ಆಯಿತು ಎದ್ದೇಳೋದು. ಬಲ್ಡ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅಂದರೆ ನಮ್ಮ ಮನೆ ಹತ್ರ ಮರ ತುಂಬ ಇದೆ, ಅಲ್ಲಿ ಬಳ್ಸು ಸೌಂಡು ಎಲ್ಲ ಚೆನ್ನಾಗಿರುತ್ತೆ. ಆ್ಯಂಡ್ ಮನೆ ಎದುರುಗಡೆನೂ ಅಷ್ಟೇ ಒಂದು ನರ್ಸರಿ ಅಂದರೆ ಸ್ಮಾಲ್ ನರ್ಸರಿ ಥರ ಇಟ್ಕೊಂಡಿದ್ದಾರೆ. ಅಲ್ಲಿ ಗಿಡ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಬೆಳಗ್ಗೆ ಹೊತ್ತು ಎದ್ದಾಗ, ಗ್ರೀನರಿ ಅದು ನೋಡೋದಕ್ಕೆ. ಆ್ಯಂಡ್ ಈ ಕಡೆ ಪಡ್ಡು ರೆಡಿ ಆಗಿದೆ. ಅದನ್ನೊಂದು ಹಾಟ್ ಬಾಕ್ಸಲ್ಲಿ ಹಾಕಿ ಇಟ್ಕೊತಾ ಇದ್ದೀನಿ. ಬಿಕಾಸ್ ನನ್ನ ಮಗಳಿನ್ನೂ ಎದ್ದಿಲ್ಲ. ಇವಾಗ ಅವಳನ್ನ ಎಬ್ಬರಿಸಿ ಸ್ನಾನ ಮಾಡಿಸಿ ರೆಡಿ ಮಾಡಿ ಆಮೇಲೆ ನಾನು ಅವಳಿಗೆ ಟಿಫನ್ ಮಾಡಿಸೋದು. ಅದಕ್ಕೋಸ್ಕರ ಆ್ಯಂಡ್ ಹಾಗೇನೆ ನಾನಿಲ್ಲಿ ಚಟ್ನಿ ಮಾಡ್ಕೊಳ್ಳೋದಕ್ಕೂ ರೆಡಿ ಮಾಡ್ಕೊಂಡಿದ್ದೀನಿ. ಲೇಟ್ ಆಗಿದ್ದರಿಂದ ಆಲ್ರೆಡಿ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಏನಿಲ್ಲ, ನಾರ್ಮಲ್ ಎಲ್ಲರೂ ಮಾಡೋ ಥರನೇ ಮಾಡ್ತಿರೋದು. ಕಾಯಿ, ಕಡಲೆಪಪ್ಪು, ಒಣಮೆಣ್ಸಿನ್ಕಾಯಿ, ಜೀರಿಗೆ, ಪೆಪ್ಪರ್ ಆ್ಯಂಡ್ ಒಂದು ಸ್ವಲ್ಪ ಇದಾಕಿದ್ದೀನಿ, ಹುಣಸೆ ಹಣ್ಣು. ಆ್ಯಂಡ್ ಇಲ್ಲಿ ನೋಡ್ಬೋದು ಒಂದು 4 ಎಲೆ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ, ಇಷ್ಟು ಹಾಕಿ ಚೆನ್ನಾಗಿ ರುಬ್ಕೊಳ್ತೀನಿ. ನಾನು ಆವಾಗಲೇ ಹೇಳ್ದಂಗೆ ಸ್ವಲ್ಪ ಡಯಟ್ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ ಜೀರಿಗೆ ನೀರನ್ನ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಕುಡಿಯೋದಕ್ಕೆ, ಬಿಸಿನೀರು. ಆ್ಯಂಡ್ ಒಂದು ಕಡೆ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ, ಒಂದು ಕಡೆ ಟೀಗೆ ಇಟ್ಟಿದ್ದೀನಿ. ನನ್ನ ಮಗಳು ಆಲ್ರೆಡಿ ಸ್ಕೂಲಿಗೆ ಹೋದ್ಲು. ನನ್ನ ಹಸ್ಬೆಂಡು ಅಷ್ಟೇ ಟಿಫನ್ ಆಯಿತು. ಸೊ ಅದಕ್ಕೆ ಇಲ್ಲ ಅವ್ರಿಗೆ ಟೀ ಕೊಡೋಣ, ಟೀ ರೆಡಿ ಮಾಡೋಣ ಅಂತಂದು ಟೀ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಈ ಕಡೆ ನಾನೊಂದು ಕ್ಯಾನ್ ತೊಗೊಂಡಿದ್ದೀನಿ. ಆ ಕ್ಯಾನಿಗೆ ಹೋಲ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂತ ಅಂದರೆ ಈ ಲಿಕ್ವಿಡ್ ತೊಗೊಂಡಿದ್ದೀನಿ, ಡಿಟರ್ಜೆಂಟು, ಬಟ್ಟೆ ಒಗೆಯೋದು, ವಾಷಿಂಗ್ ಮಿಷಿನ್ಗೆ ಹಾಕೋ ಡಿಟರ್ಜೆಂಟ್ ತೊಗೊಂಡಿದ್ದೀನಿ. ಅದು ನನಗೆ ಆ ಪ್ಯಾಕೆಟಲ್ಲಿ ಎತ್ತೋ ಹೊತ್ತಿಗೆ ಎಲ್ಲ ಈಚೆನೇ ಚೆಲ್ತಾ ಇದೆ. ಅಂದ್ ಸ್ವಲ್ಪ ಜಾಸ್ತಿನೂ ಬರ್ತಾಯಿದೆ. ನನಗೆ ಯಾವ ಕ್ವಾಂಟಿಟಿನಲ್ಲಿ ಬೇಕು ಅದು ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಈ ಕ್ಯಾನಿಗೆ ಈ ಥರ ಹೋಲ್ ಮಾಡಿಕೊಂಡೆ. ಅಂದರೆ ಮಳೆನ ಬಿಸಿ ಮಾಡಿಬಿಟ್ಟು ಆ ಬಿಸಿನ ಇಟ್ಟರೆ ಈ ಥರ ಆರಾಮ್ಸೆಯಾಗಿ ಹೋಲ್ ಆಗುತ್ತೆ. ಸೊ ಇದರಲ್ಲಿ ನಾನು ಆ ಡಿಟರ್ಜೆಂಟ್ ಏನಿದೆ ಆ ಲಿಕ್ವಿಡ್ನ ಹಾಕಿಕೊಂಡ್ರೆ ಆರಾಮ್ಸೆಯಾಗಿ ನನಗೆ ಎಷ್ಟು ಬೇಕೋ ಅಷ್ಟು ಈ ಕ್ಯಾನಿಂದ ನಾನು ಹಾಕೊಬೋದು. ಇಲ್ಲಿ ನೋಡ್ಬೋದು ನೀವು, ಏರಿಯಲ್ ನಾನು ಯೂಸ್ ಮಾಡೋದು ಆಲ್ಮೋಸ್ಟ್ ಯಾವಾಗೂ ಅಷ್ಟೇ ಏರಿಯಲ್ಲು. ಸೊ ಇಲ್ಲಿ 4 ಲೀಟರ್ದು ತರಿಸಿದ್ದೆ ನಾನು, ಫ್ಲಿಪ್ಕಾರ್ಟಿಂದ ಆಫರ್ ಇತ್ತು ಅಂತ ಅಂದ್ಬಿಟ್ಟು. ಸೊ ಇವಾಗ ಇದನ್ನು ಈ ಕ್ಯಾನ್ಗೆ ಹಾಕಿ ಇಟ್ಕೊಳ್ತೀನಿ. ಸೊ ನನಗೆ ಎತ್ತೋದಕ್ಕೆ ಈಸಿ ಆಗುತ್ತೆ, ಅಂದರೆ ಬಗ್ಸೋದಕ್ಕೆ ಈಸಿ ಆಗುತ್ತೆ. ನನಗೆ ಎಷ್ಟು ಬೇಕಷ್ಟು ಲಿಕ್ವಿಡ್ ಅಷ್ಟೇ ಬರುತ್ತೆ ಅನ್ನೋದೊಂದು ಕಾರಣದಿಂದ. ಸೊ ಇಲ್ಲಿ ನೋಡ್ಬೋದು ನೀವು, ನಾನು ಹಾಲನ್ನೂ ಸಹ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅಂದರೆ ನಾನು ಕೆನೆ ತೆಗಿತೀನಿ ಬೆಣ್ಣೆ ಮಾಡೋದಕ್ಕೋಸ್ಕರ. ಅದಕ್ಕೋಸ್ಕರ ಅಂದರೆ ಇದು ತುಂಬ ಅಂದರೆ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸಿ ಇಟ್ಕೊಳ್ತೀನಿ. ಅದನ್ನ ಹಂಗೆ ಎತ್ತಿ ಫ್ರಿಜ್ಜಲ್ಲಿ ಇಕ್ತೀನಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಅದು ಹೆಂಗೆ ತೆಗಿತೀನಿ ಬೆಣ್ಣೆಯ, ಅಂದರೆ ಕೆನೆಯಿಂದ ಬೆಣ್ಣೆ ಹೆಂಗೆ ಮಾಡೋದು ಅನ್ನೋದು ನಾನು ತೋರಿಸ್ತೀನಿ. ಇಲ್ಲಿ ಟೀನೂ ರೆಡಿ ಆಯಿತು. ಸೊ ನನ್ನ ಹಸ್ಬೆಂಡ್ ಇಲ್ಲಿ ಕೆಲ್ಸಕ್ಕೆ ಹೋಗೋಕ್ಕೆ ರೆಡಿ ಆಗಿದ್ದರು. ನಾನು ಇದೊಂದು ಸ್ವಲ್ಪ ಬಗ್ಗಿಸ್ಕೊಟ್ಬಿಡಿ ಅಂದಿದ್ದಕ್ಕೆ ಅವರಿಲ್ಲಿ ಅದನ್ನ ಅಂದರೆ ಕ್ಯಾನಿಗೆ ಫಿಲ್ ಮಾಡಿಕೊಡ್ತಿದ್ದಾರೆ. ಸೊ ಫಿಲ್ ಆಯಿತು. ನೋಡ್ಬೋದು ನೀವು, ಈ ಥರ ಇರುತ್ತೆ. ಅಂದರೆ ಆ ಪ್ಯಾಕೆಟಲ್ಲಿ ಎತ್ತೋದಕ್ಕಿಂತ ಈ ಕ್ಯಾನ್ ಅಂದರೆ ಟೈಟಾಗಿರುತ್ತೆ, ನಮಗೊಂದು ಗ್ರಿಪ್ ಸಿಗುತ್ತೆ ಎತ್ತೋದಕ್ಕೆ, ಅದಕ್ಕೋಸ್ಕರ ಅಷ್ಟೇ. ಸೊ ಕ್ಲೋಸ್ ಮಾಡಿ ಚೆನ್ನಾಗಿ ಎತ್ತಿಟ್ಕೊಂಡ್ರೆ ಇದು ಆರಾಮ್ಸೆ, ಅಂದರೆ ಈ 4 ಲೀಟರ್ದು ನನಗೆ ಆರಾಮಾಗಿ ಒಂದು 3 ತಿಂಗಳಾದರೂ ಬರುತ್ತೆ. ಅಂದರೆ ನಾವು ಇರೋದೇ ಒಂದು 4 ಜನ ಅಷ್ಟೇ, 3 ತಿಂಗಳಾದರೂ ಬರುತ್ತೆ. ಇಲ್ಲಿ ಮಧ್ಯಾಹ್ನ ಅಡುಗೆಗೆ ಹೀರೆಕಾಯಿ ಸಾರು ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಹೀರೆಕಾಯಿನ ಸಿಪ್ಪೆ ಎರ್ದು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬೇಳೆನೂ ಅಷ್ಟೇ ಆಲ್ರೆಡಿ ತೊಳೆದು ಇಟ್ಕೊಂಡಿದ್ದೀನಿ. ನಾನು 3 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ
ಒಂದು ಚಿಕ್ಕ ಈರುಳ್ಳಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು 8ರಿಂದ 10 ಎಸಳು ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ ಆ್ಯಂಡ್ ಒಂದು ಅರ್ಧ ಸ್ಪೂನ್, ಅಂದರೆ ಅರ್ಧ ಸ್ಪೂನ್ ಅಲ್ಲ, ಒಂದು 1/4 ಸ್ಪೂನ್ ಅರಿಶಿನ ಹಾಕಿ ನಾನು ಬೇಳೆ ಮುಳುಗುವಷ್ಟು ನೀರು ಹಾಕ್ತೀನಿ. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಇವಾಗ ಅದನ್ನ ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇದು ಒಂದು 3 ವಿಷಲ್ ಬಂದರೆ ಸಾಕು. ಬಿಕಾಸ್ ಬೇಳೆ ನಾನು ಒಂದು ಸ್ವಲ್ಪ ನೆನೆಸಿಟ್ಕೊಂಡಿದ್ದೆ. ಅಷ್ಟರಲ್ಲಿ ಮಗು ಸ್ಕೂಲಿಗೆ ಟೈಮ್ ಆಯಿತು, ಅವಳನ್ನ ಕರ್ಕೊಂಬಂದ್ಬಿಡೋಣ ಅಂತಂದು ಹೋಗ್ತಿದ್ದೆ. ಸ್ಕೂಲಿಂದ ಬಂದ್ವಿ, ಡ್ರೆಸ್ ಚೇಂಜ್ ಎಲ್ಲ ಆಯಿತು. ಅವಳು ಕುಡಿಯೋದಕ್ಕೆ ಸ್ವಲ್ಪ ಜ್ಯೂಸ್ ಕೊಟ್ಟೆ. ಸೊ ಜ್ಯೂಸ್ ಎತ್ಕೊಂಡು ಹೋಗ್ತಿದ್ದಾಳೆ. ಒಗ್ಗರಣೆ ಮಾಡ್ಕೊಂಬಿಡೋಣ, ಊಟಕ್ಕೆ ಟೈಮ್ ಆಗುತ್ತೆ ಅಂತಂದು ಸೊ ಒಂದು ತಪ್ಪಲೆ ಇಟ್ಟು ಅದಕ್ಕೆ ಒಂದು 2 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಆಯಿಲ್ ಒಂದು ಸ್ವಲ್ಪ ಬಿಸಿ ಆದಮೇಲೆ 1 ಸ್ಪೂನ್ ಸಾಸಿವೆ, ಅಂದರೆ ಒಂದು ಅರ್ಧ ಸ್ಪೂನ್ ಇದೆ ಅಷ್ಟೇ, ಇದು ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕಿದ್ದೀನಿ. ಆ ಸಾಸಿವೆ ಚಿಟಪಟ ಅಂತಂದು ಸಿಡಿಯೋ ಟೈಮಲ್ಲಿ ಒಂದು ಸ್ವಲ್ಪ ಕರಿಬೇವು ಹಾಕಿ ಒಂದು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿದೆ. ಇವಾಗ ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹೀರೆಕಾಯಿ, ಆ ಹೀರೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಆ ಒಗ್ಗರಣೆ ಜೊತೆ ಎಲ್ಲ ಹೀರೆಕಾಯಿ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಂದರೆ ಎಣ್ಣೆ ಸಾಸಿವೆ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆವಾಗಷ್ಟೇ ರುಚಿ ಚೆನ್ನಾಗಿರುತ್ತೆ, ಅಂದರೆ ತಿನ್ನೋದಕ್ಕೆ ಒಂದು ಸ್ವಲ್ಪ. ಆ್ಯಂಡ್ ಇಲ್ಲಿ ಆ ಹೀರೆಕಾಯಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಮತ್ತೊಮ್ಮೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀರೆಕಾಯಿ ಫುಲ್ಲು ಸಾಫ್ಟ್ ಆಗಬೇಕು, ಅಂದರೆ ಸಾಫ್ಟ್ ಅಂದರೆ ಒಂದು 70% ಇದ್ರಲ್ಲಿ ಸಾಫ್ಟ್ ಆಗಬೇಕು. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಈ ನೀರಲ್ಲಿ ಕುದೀತಾ ಇರುತ್ತೆ. ಇವಾಗ ಇಲ್ಲಿ ಬೆಳಗ್ಗೆ ನಾವು ಬೇಳೆ ಮತ್ತು ಟೊಮೆಟೊ ಬೇಯಿಸಿಕೊಂಡಿದ್ವಲ್ಲ, ಅದರಲ್ಲಿ ಟೊಮೊಟೊ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಅಂತ ಹೇಳಿದೆ, ಬೆಳಗ್ಗೆ ಅಂದರೆ ನಾನು ಇದನ್ನ 11 o'clock ಮಾಡ್ಕೊಂಡಿದ್ದು. ಸೊ ಅದಾದಮೇಲೆ ನನ್ನ ಮಗಳನ್ನ ಕರ್ಕೊಂಬರೋಕ್ಕೆ ಸ್ಕೂಲ್ ಹತ್ರ ಹೋಗಿದೆ. ಕರ್ಕೊಂಡು ಬಂದು ಅದನ್ನು ನೆಕ್ಸ್ಟ್ ಇವಾಗ ಮತ್ತೆ ಅದು ಒಗ್ಗರಣೆ ಕೊಡ್ತಾ ಇರೋದು ನಾನು ಇದನ್ನ. ಸೊ ಟೊಮೊಟೊ ಸಪ್ರೇಟ್ ಮಾಡ್ಕೊಂಡ್ಮೇಲೆ ಇದಕ್ಕೆ 2 ಸ್ಪೂನು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ನೋಡ್ಬೋದು, ನಾನು ತುಂಬ ಹಾಕ್ತಾಯಿಲ್ಲ, ಮೀಡಿಯಮಾಗಿ 2 ಸ್ಪೂನ್ ಸಾಂಬಾರು ಪುಡಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅಂದರೆ ಆ ಟೊಮೊಟೊ ಜೊತೆ ಸಾಂಬಾರು ಪುಡಿ ಎಲ್ಲ ಮಿಕ್ಸ್ ಆಗಬೇಕು, ಟೊಮೊಟೊ ಫುಲ್ ಸಾಫ್ಟ್ ಆಗಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು. ಸೊ ಎರಡೂ ಚೆನ್ನಾಗಿ ಮಿಕ್ಸ್ ಆಗಿದೆ, ಟೊಮೆಟೊ ಮತ್ತು ಸಾಂಬಾರು ಪುಡಿ ಎರಡೂ. ಅದನ್ನು ಇವಾಗ ಮಿಕ್ಸ್ ಮಾಡ್ಕೊಂಡಿರೋ ಅಂಥದ್ದನ್ನ ಆಗಲೇ ಬೇಯಿಸಿಕೊಂಡಿದ್ನಲ್ಲ ಬೇಳೆ, ಅದ್ರ ಜೊತೆಲಿ ಹಾಕಿ ಇಲ್ಲೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಹೀರೆಕಾಯಿ ಬಂದು 70% ಚೆನ್ನಾಗಿ ಬೆಂದಿದೆ. ಅಂದರೆ ನಾನು ತೋರಿಸ್ತೀನಿ ನೋಡಿ ಇವಾಗ. ಈ ಕಲರ್ ಬರಬೇಕು. ಸೊ ಈ ಕಲರ್ ಒಳಗಡೆ ಎಲ್ಲ ಬಂತು ಅಂದರೆ ಹೀರೆಕಾಯಿ ಬೆಂದಿದೆ ಅಂತಂದು ಅರ್ಥ. ಇವಾಗ ಇದಕ್ಕೆ ರೆಡಿ ಮಾಡ್ಕೊಂಡಿರೋ ಬೇಳೆ, ಟೊಮೆಟೊ ಆ್ಯಂಡ್ ಸಾಂಬಾರು ಪುಡಿ ಮಿಕ್ಸ್ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಗಟ್ಟಿ ಇದೆ ಸಾಂಬಾರು, ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಬೋದು. ಅಂದರೆ ಕೆಲವೊಬ್ಬರು ಗಟ್ಟಿ ತಿಂತಾರೆ, ಕೆಲವೊಬ್ಬರು ತೆಳ್ಳಗೆ ತಿಂತಾರೆ. ತೆಳ್ಳಗೆ ತಿಂತಾರೆ. ನಿಮಗೆ ಎಷ್ಟು ಯಾವ ಥರ ಬೇಕು ಕನ್ಸಿಸ್ಟೆನ್ಸಿ, ಆ ಥರ ನೋಡಿ ಅದು ತಕ್ಕಂಗೆ ನೀರನ್ನ ಅಡ್ಜಸ್ಟ್ ಮಾಡ್ಕೊಬೋದು. ನನಗೆ ಇಲ್ಲಿ ಸ್ವಲ್ಪ ನೀರು ಬೇಕಿತ್ತು, ಅದಕ್ಕೋಸ್ಕರ ಹಾಕ್ಕೊಂಡೆ. ಅಂದರೆ ನಮ್ಮ ಮನೇಲಿ ನನ್ನ ಹಸ್ಬೆಂಡ್ ಹೆಂಗಿದ್ರು ತಿಂತಾರೆ, ಆದರೆ ನಮ್ಮ ಅಪ್ಪಂಗೆ ಸಾರು ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು, ಆ ಥರ ಇಲ್ಲಿ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡೆ. ಬಿಕಾಸ್ ಬೇಳೆ ಸಾರು ಆರಿದ್ಮೇಲೆ ನಮಗೆ ಸ್ವಲ್ಪ ಗಟ್ಟಿ ಆಗುತ್ತೆ, ಅದಕ್ಕೋಸ್ಕರ. ಆ್ಯಂಡ್ ಇಲ್ಲಿ ಹುಳಿಕಾಳು ಹಪ್ಳನೂ ಸುಟ್ಕೊಳ್ತಾ ಇದ್ದೀನಿ. ಇದೇನು ನಾನು ಮಾಡಿರೋದಲ್ಲ, ಅಂಗಡಿಯಿಂದ ತಂದಿರೋದು. ಸೊ ಊಟಕ್ಕೆ ನೆಂಚ್ಕೊಳಕ್ಕೆ ಅಂತಂದು ಹುಳಿಕಾಳು ಹಪ್ಳನೂ ಸುಟ್ಕೊತಾ ಇದ್ದೀನಿ ಚೆನ್ನಾಗಿ. ಅಂದರೆ ಆವಾಗಿನ ಕಾಲದಲ್ಲಿ ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ಈ ಒಲೆಯಲ್ಲಿ ಅಡುಗೆ ಮಾಡ್ತಾ ಇರ್ತಾರಲ್ವ, ಆ ಅಡುಗೆ ಮಾಡೋ ಟೈಮಲ್ಲಿ ಕೆಳಗಡೆ ಆ ಒಲೆ ಬೆಂಕಿಲಿ ಬೇಯ್ಕೊಳ್ಳಿ ಅಂದ್ಬಿಟ್ಟು ಹುಳಿಕಾಳು ಹಪ್ಳನ ಹಂಗೆ ಹಾಕ್ತಿದ್ರು. ಅದ್ರ ಟೇಸ್ಟೇ ಬೇರೆ. ಆವಾಗ ಊರಲ್ಲೆಲ್ಲ ತಿಂದಿದ್ದು ನೆನಪು ಅಷ್ಟೇ. ಇವಾಗ ಆ ಥರ ಎಲ್ಲ ಸಿಗೋಲ್ಲ ನಮಗೆ. ಇದೇ ಥರ ಒಲೆಯಲ್ಲೇ ಬೇಯಿಸ್ಕೊಳೋದು, ಅಂದರೆ ಒಲೆಯಲ್ಲೇ ಸುಟ್ಕೊಳ್ಳೋದು ಇಲ್ಲಿನವರೆಲ್ಲನೂ ಚೆನ್ನಾಗಿರುತ್ತೆ. ಇನ್ನೂ ಕೆಲವೊಬ್ಬರು ನೋಡಿದ್ದೀನಿ ಎಣ್ಣೆಲ್ಲ ಕರೀತಾರೆ, ಆ ಥರ ಎಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ. ಅಂದರೆ ಪರ್ಸ್ನಲಿ ನನಗಿಷ್ಟ ಆಗಲ್ಲ ಎಣ್ಣೆಲಿ ಕರಿಯೋದೆಲ್ಲ. ಹುಳಿಕಾಳು ಹಪ್ಳ ಈ ಥರ ಸುಟ್ಕೊಂಡು ತಿಂದ್ರೇ ಚೆನ್ನಾಗಿ. ಇನ್ನೊಂದು ಕಡೆ ನೋಡ್ಬೋದು ನೀವು, ಇಲ್ಲಿ ಸಾರು ಚೆನ್ನಾಗಿ ಬೆಂದಿದೆ, ಅಂದರೆ ಮೇಲ್ಗಡೆ ಎಲ್ಲ ನೊರೆ ಥರ ಬಂದಿದೆ ಅಲ್ಲ, ಅದು ಕಂಪ್ಲೀಟಾಗಿ ಹೋಗಬೇಕು. ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಕಡೆ ಹಂಗೆ ಮುದ್ದೆ ಮಾಡೋಣ ಅಂತಂದು ರೆಡಿ ಮಾಡ್ತಾಯಿದ್ದೀನಿ. ಅಂದರೆ ಮುದ್ದೆ ರೆಸಿಪಿ ಏನು ಇವತ್ತು ತೋರಿಸಲ್ಲ ನಾನು. ನಮ್ಮ ಮಧ್ಯಾಹ್ನ ಊಟಕ್ಕೆ ಯಾವಾಗೂ ದಿನ ನಮ್ಮ ಮನೇಲಿ ಮುದ್ದೆ ಮಾಡ್ತೀವಿ ನಮ್ಮ ಅಪ್ಪಂಗೆ ಅಂತಂದು. ಸಾರು ಚೆನ್ನಾಗಿ ಕುದೀತಾ ಇದೆ. ಸೊ ಇವಾಗ ಅದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸಲ ಎಲ್ಲನೂ ಮಿಕ್ಸ್ ಮಾಡಿ ಫ್ಲೇಮ್ ಆಫ್ ಮಾಡ್ತೀನಿ. ಸೊ ಅಲ್ಲಿ ಸಾರೂ ರೆಡಿ ಆಗುತ್ತೆ. ಸೊ ಇವತ್ತಿಗೆ ಈ ವ್ಲಾಗ್ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ವ್ಲಾಗ್ ಜೊತೆ ಬರ್ತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.